ಹಲೋ, ಇವತ್ತು ನಮ್ಮ ವಿಧಾನಸಭಾ ಕ್ಷೇತ್ರದ ಸೋಲ್ಪುರ ಗ್ರಾಮಕ್ಕೆ ನಾನು, ನಮ್ಮ ಅಧ್ಯಕ್ಷರು, ನಮ್ಮ ಪಾರ್ಟಿ ಕಾರ್ಯಕರ್ತರು ಗ್ರಾಮ ಸಂಚಾರಕ್ಕೆ ನಾವೆಲ್ಲ ಬಂದಿದ್ದೇವೆ. ಗ್ರಾಮದಲ್ಲಿರುವಂಥ ಅನೇಕ ಪ್ರಮುಖರನ್ನು, ಇಲ್ಲಿರುವಂಥ ಸಮಸ್ಯೆಗಳನ್ನು ಕೇಳುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಮೊನ್ನೆ ಬಿರುಗಾಳಿ ಬಿದ್ದಾಗ ಇಲ್ಲಿ ಎಲೆಕ್ಟ್ರಿಕ್ ಪೋಲ್ ಬಿದ್ದು ಕನಕದಾಸ್ ಕೊಂಗುಡೇಶ್ವರ ದೇವರ ತಲೆ ಮೇಲೆ ಬಿದ್ದು ಇವತ್ತು ಅದು ಭಿನ್ನ ಆಗಿದೆ. ಅದನ್ನು ಕೂಡ ನಾವು ವೀಕ್ಷಿಸಿದ್ದೇವೆ. ಈಗ ಅದೇ ರೀತಿ ಕೆರೆ ದಂಡೆ ಮೇಲೆ ಇರುವಂತಹ ಈ ಗ್ರಾಮದ ಲಕ್ಷ್ಮೀ ಗ್ರಾಮದೇವಿ ಮೈಸಮ್ಮ ತಾಯಿಯ ಮೂರ್ತಿ ಕೂಡ ಇವತ್ತು ಅಲ್ಲಿರುವಂಥ ಅತ್ಯಂತ ಹಳೆಯ ಗಿಡ ಮುರಿದು ಅದ್ರ ಮೇಲೆ ಬಿದ್ದು ಅದನ್ನು ಕೂಡ ಇದು ಆಗಿದೆ, ಡ್ಯಾಮೇಜ್ ಆಗಿದೆ. ಅದೇ ರೀತಿ ಹಿಂದೆ ಒಂದು ಭೂಮಿಯಲ್ಲಿ ಕೆಲಸ ನಡೀತಾ ಇದೆ. ಕೆರೆಯ ಔಟ್ಲೆಟ್ ಹೋಗುವಂಥ ನೀರನ್ನು ಬಂದ್ ಮಾಡಿದ್ದಾರೆ. ಅದರಿಂದ ಸೋಲ್ಪುರ ಮತ್ತು ಕೆಳಗಿರುವಂಥ ಗ್ರಾಮಗಳಿಗೆ, ಗುಮ್ಮ ಆಗಲಿ ಕೆಳಗಿರುವಂಥ ಗ್ರಾಮಗಳಿಗೆ ತೊಂದರೆ ಆಗ್ತದೆ. ಅದನ್ನು ಕೂಡ ವೀಕ್ಷಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿದ್ದೇವೆ. ಸ್ಮಶಾನ ಭೂಮಿಗೆ ಸಂಬಂಧಪಟ್ಟಂಥ ವಿಷಯವನ್ನು ಕೂಡ ಗ್ರಾಮಸ್ಥರು ಹೇಳಿದರು. ಅದನ್ನು ಕೂಡ ತಹಶೀಲ್ದಾರ್ ಅವರಿಗೆ ಮಾತಾಡಿ ಅದನ್ನು ಸರ್ವೆ ಮಾಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮತ್ತು ಶುದ್ಧ ಕುಡಿಯುವ ನೀರಿನ ಸಲುವಾಗಿ JJM ನೀರು ವ್ಯವಸ್ಥೆ ಬೇಕಾಗಿತ್ತು, ಸರಿಯಾಗಿ ಆಗ್ತಾಯಿಲ್ಲ ಅಂಥೇಳಿ ಊರಿನವರು ಹೇಳಿದಾಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿ ಕೇಂದ್ರ ಸರ್ಕಾರದ ಅತ್ಯಂತ ಒಳ್ಳೆಯ ಯೋಜನೆಯಾದಂತಹ JJM ನೀರನ್ನು, ಶುದ್ಧ ಕುಡಿಯುವಂಥ ನೀರಿನ ವ್ಯವಸ್ಥೆನ ಮಾಡಿ ಕೊಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಮಾನಗಳಲ್ಲಿ ನಾವು ಹೋರಾಟವನ್ನು ಮಾಡುವಂತಹ ಪರಿಸ್ಥಿತಿ ತರಬೇಡಿ ಅಂತೇಳಿ ಅಧಿಕಾರಿಗಳಿಗೆ ಸೂಚಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಈ ರೀತಿ ಇವತ್ತು ಸೋಲ್ಪುರ ಗ್ರಾಮದಲ್ಲಿ ನಾವು ಎಲ್ಲ ಗ್ರಾಮಸ್ಥರ ಜೊತೆಯಲ್ಲಿ ಇವತ್ತು ಗ್ರಾಮ ವೀಕ್ಷಣೆಯನ್ನು ಮಾಡಿದ್ದೇವೆ. ಹಲವಾರು ಸಮಸ್ಯೆಗಳು ಗ್ರಾಮಸ್ಥರು ಕೂಡ ಹೇಳ್ಕೊಡಿದ್ದಾರೆ. ನಾವು ಅವರ ಬೆಂಬಲಕ್ಕಿದ್ದೀವಿ. ಕೊಂಗುಡೇಶ್ವರ ಮೂರ್ತಿ ಆಗಲಿ, ಮೈಸಮ್ಮನ ದೇವಸ್ಥಾನ ಆಗಲಿ, ಅದನ್ನು ಕೂಡ ಇಮಿಡಿಯೇಟ್ ಆಗಿ ಕಾರ್ಯ ಆರಂಭ ಮಾಡಬೇಕು ಅನ್ನೋಂಥ ಮಾತನ್ನು ಕೂಡ ನಾವು ಹೇಳಿದ್ದೇವೆ. ಅದಕ್ಕೆ ಈ ಸಂದರ್ಭದಲ್ಲಿ ಅನೇಕ ಜನ ಹಿರಿಯರು ಕೂಡ ನಮ್ಮ ಜೊತೆಯಲ್ಲಿ ಪಾರ್ಟಿ ಕಾರ್ಯಕರ್ತರು ಮೀಟಿಂಗ್ ಭಾಗಿಯಾಗಿದ್ದು ಅವ್ರ ಜೊತೆಯಲ್ಲಿ ಸದಾ ಇದ್ದೇವೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಪಾರ್ಟಿ ಆಫೀಸ್ಗೆ ಅಪೇಕ್ಷಿತ ನೀವಿಲ್ಲ, ಮೂರು ತೋರ್ಸಾರೆ ಅದು ಗಾಳಿ ಕೊಟ್ಟು ನಿಂತಂಗೆ ಅಲ್ಲಿ ಪಾಳಿ ಮೈಸೂರು ಸರ್ ಪೂರ ಅದು ಕಾಸೆಲ್ಲ ಗಡದೆ ಪೂರ ಕೈ ಬಿದ್ದಿರಿ ಸರ್. ಕಿತ್ತ ಪೂರ ಆಚೆ ಹೋಗ್ಯಾವ. ಬರಬರ ಮಾಡೇ ಬಿಡ್ದ. ನೋಡ್ರಲ್ಲ ಗೊತ್ತಾಗ ಆದ್ರೆ ಮೈಸಮ್ಮನ ಗುಡಿ ನೋಡೋಣ. ನೀರು
ಹೇಳ್ರಿ ಮಾಡೇ ಸರ್ ಅದು ನಮ್ದು ಆಯ್ತು ನಾವು ನೀರು ಅದ್ರ ಮೇಲೆ ಯಾನಿ ಮೇಲೆ ನೋಡ್ರಿ ಬರ್ರಿ ಸರ್ ಕೆರೆ ಹೊಡೆದೈತ್ರಿ ಕೆರೆಗೆ ನೀರು ಪಾಸ್ ಆ ಕಡೆ ಐತಿ ತುಂಬಿ आपके अशोक भैया के और इनके स्टाफ है ना, वो स्टाफ का थोड़ा एक बार किसी को एक लोग कम्युनिकेट करा के जिनके एक 7-8 लोग होते तो नहीं समझा पाते। गुड़ी बरो हाँ मैं मट्टी थोड़ी गिरी है नहीं, उन्हें माइनिंग से परमिशन दिया क्या? पहाड़ तोड़ रहा वो सब कर रहा लाके आउटलेट के अंदर डाला ನೋಡೋದು ಎಂದ ಸಮಸ್ಯೆ ಇದೆ क्या भी परमिशन देना था, तालाब का बंद करने का परमिशन दिया है क्या? ಜನ ಅಂತಾರೆ ನೀರು ಬರಬರ್ ಇದೆ ಅಂತಾರೆ मेरी बात समझिए कुरैशी जी, ಯಾವಾಗಲೇ नहीं क्या- तालाब का जो पानी जाता है भरने के बाद में वो भी करने का परमिशन लिया क्या? साहब उन्हें बंद करा, बारिश का मौसम है, तालाब भर गया फूट गया तो कौन जिम्मेदार इसके? पहले इमीडिएट उसको निकाले ना, तो उसके ऊपर केस करो उसके ऊपर। देखो मिर्जापुर का भी ऐसे जो के बैठे वो आउटलेट वो भी नहीं काटा अभी तक मिर्जापुर का वो डबरोटी ये अब क्या है, मैं प्रेस कॉन्फ्रेंस करता हूँ, आप अपने मैं बोल रहा हूँ, ये क्लियर करा दीजिए। तालाबों का मामला है, मैं नहीं तो कल या परसों में प्रेस कॉन्फ्रेंस करके आपका निष्काळजी बोल के बोलता था कोई माइक, हाँ, क्योंकि नीचे 7-8 गाँव डूब जाते हैं। JJM ನೀರಿನ ಸಮಸ್ಯೆ ಇದೆ ಅಂತ ಇದ್ದಾರೆ, ಅದು ನಮ್ಮ ಕೇಂದ್ರ ಸರ್ಕಾರದ್ದು ಅದೇ ಜನ ನೀರು ಕುಡಿತಾ ಇದ್ದಾರಲ್ಲ, ಒಳ್ಳೆ ನೀರು ಬರ್ತಾ ಇದ್ದಾರೆ, ನೀರು ಸರೆಂಡರ್ ಮಾಡ್ತಾರೆ, ಏನಾದರೂ ಅವ್ರ ಸರಿ ಅಡ್ಜಸ್ಟ್ಮೆಂಟ್ ಆಗಿ ಕಾಂಟ್ರಾಕ್ಟರ್ ಸರಿ ಅಡ್ಜಸ್ಟ್ಮೆಂಟ್ ಆಗಿ ಸರೆಂಡರ್ ಮಾಡ್ತಾರೆ, ಇವರು ಯೋಚನೆ ಮಾಡಬೇಕಲ್ಲ, ನೌಕರಿ ಸಲುವಾಗಿ ಯೋಚನೆ ಮಾಡಬೇಕಲ್ಲ। ಅದು ನೋಡ್ರಿ ಏನು ಡ್ರಾಬ್ಯಾಕ್ ಆಗಿದೆ, ಏನು ತಪ್ಪಾಗಿದೆ ಅದು ನೋಡ್ರಿ, ಹಿಂದಿನ ಪೀಳಿಗೆ ಏನು ತಪ್ಪು ಮಾಡ್ಯಾರ। ಒಟ್ಟಾರೆ JJMನಿಂದ ಜಮೀನು ನೀರು ಹೋಗ್ಬೇಕು, ಫಸ್ಟ್ ನೀರು ಬರ್ಬೇಕಂತ ಹೇಳಿ ಕೇಂದ್ರದ ಯೋಜನೆ ಅದು। ವಾಟರ್ ಸಪ್ಲೈ ಕರೆಕ್ಟ್ ಇದ್ರೆ ನಿನ್ನೆಲ್ಲ ಆಗ್ತದೆ, ಹಿಂದಿನ ತಪ್ಪಾಗಿದೆ ಅಂತ ತೋರಿಸ್ತೀವಿ, ಹಾಂ, ಅದನ್ನು ಸರಿ ಮಾಡ್ಲಿಕ್ಕೆ ನಾವು ಹೇಳ್ತೀವಿ, ಸರಿನಾ? ಓಕೆ, ಧನ್ಯವಾದ। ಯಾರಿಗೆ ಭೀ ಉಳಕ್ ಜಾಗನೇ ಇಲ್ಲ, ಅದೊಂದು ಜನ ಮಾಡ್ತೀವಿ, ಯಾರು ಕಮ್ಮಿ ಮಾಡೋಣ, ಜನಗಳೇ ಎಲ್ಲ ಹೆಂಗೆ ಮಾಡಿ ಪಾಣಿ ಇರ್ತಲ್ಲ, ಇಲ್ಲ ಸರ್ ಯಾಸ್ಪರ್ ಪಾಣಿ ಇರ್ತಲ್ಲ ರೀ, ಅದು ಪಾಣಿ ಬಂದ್ರೆ ಪೂರ ಎಲ್ಲ ಮಾಡ್ತಾರೆ। ಎಲ್ಲರಿಗೂ ಪುಣ್ಯ ಸಿಗ್ತದ, ನಾನು ನಿಮ್ಗೆ ಕೈ ಹಾಕ್ತೀನಿ। ಅದು ಜಲ್ದಿ ಇದೆ